ನಿನಗೆ ಕಾಯ್ತಾ ಇದ್ದೆ. ಹಾಗಿದ್ರೆ ಕೈ ಇಟ್ಕೊಳ್ಳಿ. ಸುಮ್ಮನೆ ಹೋಗ ನೀನು. ಹೋಗ್ಲಿ ಬೆರಳಾದ್ರೂ ಇಟ್ಕೊಳ್ಳಿ. ನಿಂದು ಯಾಕೆ ಗೊತ್ತಾಯ್ತು ಕಣ, ಸುಮ್ಮನೆ ಹೋಗ. ನಾನು ಆ ತಿಮ್ರಾಯಪ್ಪನ ಕಾಯ್ತಾ ಇದ್ದೀನಿ. ತಿಮ್ರಾಯಿಗೆ ಯಾಕೆ ಕಾಯ್ಬೇಕು? ಅವನು ಅದೇನೋ ಆಂಟಿಕ್ ಪೀಸ್ ತಂದು ಕೊಡ್ತೀನಿ ಅಂತ ಹೇಳಿದಾನೆ. ಆಂಟಿಕ್ ಪೀಸ್ ತರ್ಬೋದು ಅಂತ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಆಂಟಿಕ್ ಪೀಸ್ ನನಗಿಂತ ಸುಂದರವಾಗಿರುತ್ತಾ? ನೋಡೆ ಚಂಪಾ ಚಮೇಲಿ, ಈ ಆಂಟಿಕ್ ಪೀಸ್ಗಿಂತ ಆಂಟಿಗಳು ತುಂಬಾ ಚೆನ್ನಾಗಿರ್ತಾರೆ. ನೀನ್ ಆಂಟಿನ? ಏನು ಯಜಮಾನ್ರೆ, ಮದ್ವೆಗೆ ಮುಂಚೆನೆ ನನ್ನ ಆಂಟಿ ಮಾಡೋದಕ್ಕೆ ಹೊರಟಿದಿರಲ್ಲ, ನಿಮಗ್ ನಾಚಿಕೆ ಆಗಲ್ಲ? ಕ್ಷಮಿಸಿಗುರು, ಲೇಟ್ ಆಗೋಯ್ತು. ತಿಮ್ಮರಾಯ, ನಿನಗಿಂತ ಕಪಿರಾಯನೇ ವಾಸಿಕಣ. ನೋಡ, ಮನುಷ್ಯರಾಗಿ ಹುಟ್ಟಿದ ಮೇಲೆ ಒಂದು ಸಮಯ ಪ್ರಜ್ಞೆ ಅನ್ನೋದನ್ನ ರೂಢಿ ಮಾಡ್ಕೋಬೇಕು. ನಾನು ನಿನ್ಗೋಸ್ಕರ ಅದೆಷ್ಟು ಹೊತ್ತಿನಿಂದ ಇಲ್ಲಿ ಕಾಯ್ತಾ ನಿಂತಿದ್ದೀನಿ ಗೊತ್ತಾ? ಚಿಂದಲ್ಲಿ ಏನ್ ತುಂಬಿಸ್ಕೊಂಬಂದಿದ್ಯಾ? ನಾವಿಬ್ರೆ ನೋಡೋ ಅಂತದ್ದು ಒಳ್ಳೆ ಆಂಟಿಕ್ ಪೀಸ್. ಏನ್ ತಂದಿದೀವ? ಸೈಡಿಗೆ ಬಂದು ಹೇಳ್ತೀನಿ. ತಿಮ್ಮರಾಯ, ಯಾವ್ದೋ ಆಂಟಿಕ್ ಪೀಸ್ ತರ್ತೀನಿ ಅಂತ ಹೇಳ್ಬಿಟ್ಟು ಸ್ಮಶಾನಕ್ಕೆ ಹೋಗಿ ತಲೆಬುಲ್ಡ ಬಾಕೊಂಬಂದಿದ್ಯಲ್ಲ. ಏನಿದಕ್ಕೆ ಮಾಟ ಮಾತ್ರ ಮಾಡಿಸ್ಬಿಟ್ಟು ನಮ್ಮ ಗಂಟೆಗೆ ಒಂದ್ಸಲ ನಿರ್ವಂಶ ಮಾಡ್ಬೇಕು ಅಂತ ಇದೆಯೇನ? ಸಮಾಧಾನ ಮಾಡ್ಕೋಗುರುವೆ, ನೀನ್ ತಿಳ್ಕೊಂಡಿರೋಂಗೆ ಇದು ಮಂತ್ರವಾದಿ ತಲೆ ಬುರುಡ ಅಲ್ಲ, ಹೊಯ್ಸಳರ ಕಾಲದ ರಾಜನ್ ತಲೆ ಬುರುಡೆ. ಹೌದೇನ? ಹೌದು, ನಮ್ಮೂರಲ್ಲಿ ಚಾರಿತ್ರಿಕ ಸಮಾಧಿಗಳಿವೆಯಲ್ಲ, ಅಲ್ಲಿ ಸಿಕ್ಕಿದ್ದು. ಅಲ್ಲ ಗುರುವೆ, ಯಾವ್ದೋ ಕಾಲದ ರಾಜರು ಉಪಯೋಗಿಸ್ತಿದ್ದ ಚಪ್ಪಲಿ, ಕತ್ತಿ, ಕನ್ನಡಕಕ್ಕೆ ಲಕ್ಷಾಂತರ ರೂಪಾಯಿ ಕೊಟ್ಟು ಕೊಂಡ್ಕೊತೀರಾ? ಹೌದು ಕಣ, ಟಿಪ್ಪು ಸುಲ್ತಾನ್ ಖಡ್ಗನು ಕೊಂಡ್ಕೋತೀವಿ, ಮಹಾತ್ಮ ಗಾಂಧೀಜಿಯವ್ರ ಕನ್ನಡಕನು ಕೊಂಡ್ಕೋತೀವಿ. ಅಷ್ಟೇ ಯಾಕಪ್ಪ, ಇತ್ತೀಚೆಗೆ ಅದು ಯಾವ್ದೋ ಸ್ವಾಮಿದು ಉಗುರು ಕೂದಲು ಕೂಡ ಕೊಂಡ್ಕೊಂಡಿದ್ವ. ಹಾಗಂತ ಇದು ಯಾವ್ದೋ ಸುಡ್ಗಾಡಲ್ಲಿ ಸಿಕ್ಕೋ ತಲೆ ಬಿಡಂಗ್ ಕೊಂಡ್ಕೊಳಕ್ ಆಗುತ್ತೆ? ಕೂದ್ಲೆ ಕೊಂಡ್ಕೊಂಡ್ಮೇಲೆ ಕೂದ್ಲಿಲ್ದೇ ಈ ಬುರ್ಡೆ ಬಿಡವಾ? ಈ ಬುರ್ಡೆ ಹಿಡ್ಕೊಂಡು ನೋಡಿ ಗೊತ್ತಾಗುತ್ತೆ. ಏನೋ ಒಂಥರ ಡಿಫ್ರೆಂಟ್ ಆಗಿದೆಯಪ್ಪ. ಮಹಾರಾಜರು ತಲೆ ಬುಡ ಅಂದ್ಮೇಲೆ ಡಿಫ್ರೆಂಟ್ ಆಗೇ ಇರುತ್ತೆ. ಬುದ್ಧಿನ ತುಂಬ್ಕೊಂಡಿದೆ ನೋಡಿ. ಮುಚ್ಚಲೆ ಬಾಯಿ, ಆಗಿನ ಕಾಲಕ್ಕೆ ಯುದ್ಧ ಮಾಡಿ ಮಾಡಿ ರಾಣಿಯರ ಜೊತೆ ಇದ್ದು ಇರ್ಬರೋ ಬುದ್ಧಿ ಎಲ್ಲ ಇಲ್ಲಿಂದ ಸೋರ್ಕೊಂಡು ಹೋಗ್ಬಿಟ್ಟಿದೆ. ಎಷ್ಟು ರೇಟ್? ರಾಜನ ತಲೆಗೆ ಬೆಲೆ ಕಟ್ಟಕ್ಕಾಗುತ್ತಾ? ಆದ್ರೆ ನಾನು ಇದನ್ನು ಕೊಂಡ್ಕೋಬೇಕಲ್ಲಪ್ಪ, ಒಂದು ರೇಟು ಅಂತ ಹೇಳು. 1 ಲಕ್ಷ ರೂಪಾಯಿ ಕೊಡಿ ಸಾಕು. ಏನು ಆಡೋ ಮಾತಿಗೆ ಒಂದು ಅರ್ಥ ಬೇಡವನ? ತಿಮ್ಮರಾಯ, ಒಂದೊಂದು ತಿಳ್ಕ, ಆಗಿನ ಕಾಲದ ರಾಣಿಯರಿಗೇನೆ ಅಷ್ಟೊಂದು ರೇಟ್ ಇರಲಿಲ್ಲ. ಯಾವುದೋ ಸುಡ್ಗಾಡಲ್ಲಿ ಸಿಕ್ಕಿರೋ ಬುರ್ಡೆ ತಂದ್ಬಿಟ್ಟು ಮಹಾರಾಜನ ಬುರ್ಡೆ ಅಂತ ನನ್ನ ಹತ್ರನೇ ಬುರ್ಡೆ ಬಿಡ್ತೀಯಲ್ಲ. ನೀನು ಬೇಡ, ನೀನು ಬುರ್ಡೆನೂ ಬೇಡ, ತಗೊಂಡು ಹೋಗ್ತಾರ. ನಿಮ್ಗೆಲ್ಲ ಯಾವಾಗ ಬುದ್ಧಿ ಬರುತ್ತೆ ಅಂತ. ಇದನ್ನ ಫಾರಿನ್ ಅವ್ರಿಗೆ ಕೊಟ್ರೆ ಲಕ್ಷಾಂತರ ರೂಪಾಯಿ ಸಿಗುತ್ತೆ. ಇದು ಹೊಯ್ಸಳ ಕಾಲ ರಾಜನ ತಲೆ ಬುರ್ಡೆ, ಅವನ್ ತಮ್ಮನಿಗೆ ಸಿಕ್ಕಿರ್ಲಿಲ್ಲ. ಹೋಲ್ಬಿಡಪ್ಪ, ನೀನೇ ಸಿಕ್ಕಿದೆಯಲ್ಲ, ನೀನೇ ಅದೃಷ್ಟವಂತ. ಈಗ ಕೊನೆಯದಾಗಿ ಒಂದು ರೇಟು ಅಂತ ಹೇಳ್ಬಿಡ. 1 ಲಕ್ಷ ರೂಪಾಯಿ ಅಂತ ಹೇಳಿದೆ, 10 ರೂಪಾಯಿ ಕಡಿಮೆ ಮಾಡಿಕೊಡಿ. 10 ರೂಪಾಯಿ 20 ರೂಪಾಯಿ ಅಂತ ಗಿಂಜಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಇದೇನು ತರಕಾರಿ ವ್ಯಾಪಾರನೇನ? ಇನ್ನೊಂದ್ಸರಿ ಹೇಳ. ಬುರ್ಡೆ ನೋಡಿ ಮಾತಾಡಿ ಗುರುವೆ. ಇಷ್ಟೊತ್ತು ಅದೇ ಕೆಲಸ ಕಣ ಮಾಡ್ತಾ ಇರೋದ. ಈಗ ನೋಡ, ನನಗೂ ಬೇಡ, ನಿನ್ಗೂ ಬೇಡ, ಈ ಲಕ್ಷದಲ್ಲಿ ವ್ಯವಹಾರನೇ ಬೇಡ ಕಣ. ನಾನು ಇದಕ್ಕೆ 50,000 ರೂಪಾಯಿ ಕೊಡ್ತೀನಿ ಕಣ. 75,000 ರೂಪಾಯಿಗೆ ಯಾರೋ ಕೇಳೋರೆ, ಅವ್ರಿಗೆ ಕೊಟ್ಬಿಡ್ತೀನಿ, ಕೊಡಿ. ಇದೇ ಮತ್ತೆ ನನಗೆ ಆಗಲ್ಲ ಅನ್ನೋದು. ಅಲ್ಲ ಕಣ, ಮನುಷ್ಯನ ಮೇಲೆ ಒಂದು ಪ್ರೀತಿ ವಿಶ್ವಾಸಕ್ಕೆ ಬೆಲೆನೇ ಇಲ್ವೇನ? ಲಾಸ್ಟ್ ಟೈಮ್ ನೀನು ಅದು ಯಾವ್ದೋ ಕಿತ್ತೋಗಿರೋ ಐಟಮ್ ತಂದಿದ್ದೆ, 25 ಕೇಳಿದೆ, ನಾನು ಅದಕ್ಕೆ 25 ಸೇರಿಸ್ಕೊಟ್ಟೆ, ಮನೆಯಲ್ಲಿ ಊಟನ ಹಾಕ್ದೆ. ಮನುಷ್ಯ ಹುಟ್ಟಿದ ಮೇಲೆ ಋಣ ತೀರ್ಸೋದನ್ನ ಕಲೀರೋ ನೀವು. ಮಾತಾಡ್ತಾರೆ ಸದ್ಯಕ್ಕೆ ಈ 50 ಇಟ್ಕೋ. ಈ ರಾಜನ ಬುರ್ಡೆ ಮ್ಯಾಚ್ ಆಗೋಂತಾರೆ ಯಾವ್ದಾನ ರಾಣಿದು ಕೈಯೋ ಕಾಲ ಎತ್ಕೊಂಬ, ಅವಾಗ ಬೇಕಾದ್ರೆ ಸೇರಿಸ್ಕೊಡ್ತೀನಿ. ಈಗ ನೀನು ಗೋಳಿ ಚಿಂತಗ ತಗೊಂಡು ಹೇಳ್ತೀನಿ. ಹೋಗ್ ಬಾರ ನೀನು, ಹೋಗ. ಹೊಯ್ಸಳ ಕಾಲದ ರಾಜನ ತಲೆಬುರ್ಡೆ ಬರೀ 50,000 ರೂಪಾಯಿಗೆ ಸಿಕ್ಬಿಟ್ಟಿದೆ. ಮಾರ್ಕೆಟಲ್ಲಿ ಇದನ್ನು ಮಾಡಿದ್ರೆ ಅಮ್ಮಮ್ಮ ಅಂದ್ರೆ ದರಿದ್ರಕ್ಕೆ ಒಂದು 2 ಲಕ್ಷ ರೂಪಾಯಿ ಆದ್ರೂ ಸಿಗುತ್ತೆ. ಯಾಕಮ್ಮ, ಏನಾಯ್ತು? ಭೂತ ನನಗೆ ನೋಡ್ತಾ ಇದೆ. ಎಲ್ಲಿ? ಅದು ಅಲ್ಲಿ. ಅಯ್ಯೋ ಅಮ್ಮ, ಇದು ಭೂತ ಅಲ್ಲ, ತಲೆ ಬುರುಡೆ. ಈ ಸ್ಕಲ್ಲು ಇಲ್ಲಿಗೆ ಹೇಗೆ ಬಂತು? ಈ ಕೆಲಸ ಹಬಿದೇ ಇರ್ಬೇಕು. ಹಬಿ ಕಮ್ ಹಿಯರ್. ವಾಟ್ ಮೇಡಿಯರ್ ಗೋಬೆ? ಹಬಿ, ಯಾರದ್ರಿ ಈ ತಲೆ ಬುರುಡೆ? ನಮ್ಮದೇನೆ. ನೀವು ಬುರುಡೆ ಬಿಡ್ಬೇಡಿ, ಯಾರ್ದು ಅಂತ ಹೇಳಿ. ಆಂಟಿಕ್ ಪೀಸು ಕಣ್ರಿ, ನಾನೇ ಇಲ್ಲಿ ತಂದಿಟ್ಟಿದ್ದು. ಯಾಕಪ್ಪ ನಿನಗೆ ನಾಯಿ ಕತ್ತೆ ತಲೆ ಬುರುಡೆ ಸಿಗ್ಲಿಲ್ವಾ? ಆ ಎಲ್ಲ ತಲೆಬುರುಡುಗಳು ಮನೆಯಲ್ಲೇ ಇದೆಯಲ್ಲ. ಮಾತೃಶ್ರೀ ರಂಗಮ್ಮನವರೇ, ಇದನ್ನ ಸಾಮಾನ್ಯವಾದ ತಲೆಬುರುಡೆ ಅಂತ ಭಾವಿಸ್ಬಿಡಿ. ಇದು ಹೊಯ್ಸಳರ ಕಾಲದ ರಾಜನ ತಲೆಬುರುಡೆ. ಮಹಾರಾಜನ ತಲೆ ಬುರುಡೆನಾ? ಅಯ್ಯೋ, ನನಗೆ ಯಾಕೋ ನಮ್ಮ ರಾಜ ವಂಶದ ನೆನಪಾಗ್ತಾ ಇದೆ. ಮಾತೃಶ್ರೀ ರಂಗಮ್ಮ, ಇವನೇನು ಸಾಮಾನ್ಯವಾದ ರಾಜ ಅಲ್ಲ, ರಸಿಕ ಶಿಖಾಮಣಿ. ಹುಳಿ ಬಿದ್ದರೆ ಕಣ್ಣು ನೋಡಿ ಯಾವ ತರ ಹುಳಿಯಾಗಿ ನಗ್ತಾ ಇದ್ದಾನೆ. ಇವನಿಗೆ 2 ಹೆಂಡ್ರಿದ್ರು. ಒಬ್ಬಳು ಪಟ್ಟದರಸಿ ಪರ್ಮನೆಂಟ್, ಇನ್ನೊಬ್ಬಳು ಕಿರಿಯ ರಾಣಿ ಟೆಂಪರರಿ. ಯಾರಲ್ಲಿ ಯಾರಿಲ್ಲ ಮಾತು, ನೀನೇ ಇದೆಯಲ್ಲ ಮೂರ್ಖ.
ಹೋಗಿ ಪಟ್ಟದರಸಿಯನ್ನು ಕರೆದುತ. ಹ, ನಿಮಗೆ ಎಂತ ದುರ್ಗತಿ ಬಂತು ಮಹಾಪ್ರಭು. ನೀವು ಕೈ ಹಿಡಿದ ಹೆಂಡತಿಯನ್ನು ನಾನು ಕರೆಯುವುದೇ? ಎಲ್ಲ ನಾಯಿ ಹೋಗಿ ಬಾಗಿದ ಕಾಯಿ. ಪಟ್ಟದರಸಿ ಮಹಾಪ್ರಭು, ನಿಮಗಾಗಿ ನಾನು ಅರಮನೆಯ ಉದ್ಯಾನವನದಲ್ಲೇ ಕಾಯುತ್ತಿದ್ದೆ. ಸದಾ ಬಂಜರು ಭೂಮಿಯಲ್ಲೇ ಕಾಲ ಕಳೆವಿಯಲ್ಲ, ನಿನಗೇನು ಬಂದಿದೆ ದೊಡ್ಡ ರೋಗ? ಬಾ ನನ್ನ ಹಿಂದೆ, ಕಾಡಿಗೆ ಹೋಗಿ ಜಿಂಕೆಯನ್ನು ಬೇಟೆಯಾಡಿ ಬರುವ. ಸಲ್ಮಾನಿಗೂ ಬೇಡ ಪ್ರಭು, ನಮ್ಮ ಖುಷಿಗೆ ಪ್ರಾಣಿಗಳಿಗೆ ಏತಕ್ಕೆ ಹಿಂಸೆ ಮಾಡಬೇಕು? ಈ ನಿನ್ನ ದೊರೆಗೆ ಮಾಡುವುದಕ್ಕೆ ಏನು ಕೇಮೆ ಇಲ್ಲವಲ್ಲ, ಹಾಗಾಗಿ ಹಿಂಸಿಸಬೇಕು. ಪ್ರಭು, ರಾಜ್ಯಸಭೆಗೆ ಹೋಗಿ ಜನರ ಕಷ್ಟ ಕಾರ್ಪಣೆಗಳನ್ನು ಆಲಿಸಬಾರದೆ? 24 ಗಂಟೆಗೂ ಬೇರೆಯವ್ರ ಕಷ್ಟ ಸುಖಗಳನ್ನು ಲಾಲಿಸೋದು ಪಾಲಿಸೋದು ಎಲ್ಲ ಮಾಡ್ಕೊಂಡು ಕೂತ್ಬಿಟ್ರೆ ನಮ್ಮನ್ನ ಆರಾಧಿಸೋರು ಯಾರು ಅಂತ. ನಿಮ್ಮ ಮದನಾರಿ ನಾನಿದ್ದೆಲ್ಲ ಮಹಾರಾಜ ಡಿಂಗ. ಹಿರಿಯರಾಣಿ ಡುಮ್ ಡುಮ್. ಇತ್ತೀಚೆಗೆ ನೀವೇಕೋ ನನ್ನ ಕಡೆ ಗಮನವನ್ನೇ ಹರಿಸುತ್ತಿಲ್ಲವಲ್ಲ? ಎಲ್ಲಾದರೂ ಉಂಟೆ. ನನ್ನ ಚಿತ್ತ ಸದಾ ನಿನ್ನ ಸುತ್ತ. ಒಂದನ್ನು ಸ್ಪಷ್ಟವಾಗಿ ತಿಳಿದು ಬಿಡು ಕಿರಿಯರಾಣಿ, ಅರಮನೆಯಲ್ಲಿ ಕಿರಿಯರಾಣಿಗಿರುವ ಬೆಲೆ ಹಿರಿಯರಾಣಿಗೆಲ್ಲಿದೆ? ಮಹಾಪ್ರಭು, ನಿಮಗಾಗಿ ಈ ಸುರಾಪಾನವನ್ನು ತಂದಿದ್ದೇನೆ, ಒಮ್ಮೆ ಆಸ್ವಾದಿಸಬಾರದು? ಆಸ್ವಾದಿಸುವುದೇನು ಬಂತು ಮಣ್ಣು, ನೀನೇ ಅದನ್ನು ನನಗೆ ಘಟಘಟನೆ ಕುಡಿಸು. ಒಂಥರ ಕಹಿ ಆದರೂ ಸಿಹಿ. ಕಿರಿಯರಾಣಿ, ನೀನು ನನ್ನನ್ನು ನೆಟ್ಟಗೆ ನೋಡಿಕೊಂಡ ಹಾಗೆ ಈ ಅರಮನೆಯಲ್ಲಿ ಮತ್ತಿನ್ಯಾರೂ ನನ್ನನ್ನು ನೋಡಿಕೊಳ್ಳುವುದಿಲ್ಲ. ಮಹಾರಾಜ, ಅರಮನೆಯ ಪಾಕಶಾಲೆಯ ಬಾಣಸಗಿತ್ತಿ ಇವಳು. ಕೇವಲ ಉಪ್ಪಿನಕಾಯಿ ಆಸೆಗೆ ಆಸೆಪಟ್ಟು ಅವಳನ್ನೇ ಗಂಟು ಹಾಕಿಕೊಂಡು ಬಂದಿರಲ್ಲ. ನಿಮ್ಗೆ ಇದು ತರವೆ? ಕೇಳಿದ್ದರೆ ನಾನೇ ನಿಮ್ಗೆ ಜಾಡಿ ಜಾಡಿ ಉಪ್ಪಿನಕಾಯಿಯನ್ನು ತರಿಸಿಕೊಟ್ಟಿರುವೆ. ಅವಳು ಬಂದಾಗಿನಿಂದ ನೀವು ನನ್ನ ತುಂಬಾ ಕೇರ್ಲೆಸ್ ಮಾಡಿದ್ದೀರಾ. ಒಂದನ್ನು ಸ್ಪಷ್ಟವಾಗಿ ತಿಳಿದುಬಿಡು ಪಟ್ಟದರಸಿ, ಹೊಸ ಹೊಸ ಸಾಂಬಾರಿನ ಮುಂದೆ ಮಿಕ್ಕೆಲ್ಲವೂ ಹಳಸಿದ ಚಿತ್ರಾನ್ನ. ಮಹಾರಾಜ, ನಾನು ಚಿತ್ರಾನ್ನವೇ? ಮಹಾಪ್ರಭು, ನಿಮ್ಮ ಮಾತುಗಳನ್ನು ಆಲಿಸಿ ನನ್ನ ಮನಸ್ಸು ಮುದಗೊಂಡಿದೆ. ನಾನೇ ಈ ನಿನ್ನ ಮುದಗೊಂಡಿರುವ ಮನಸ್ಸನ್ನು ಮತ್ತಷ್ಟು ಮುದಗೊಳಿಸಲು ನಿನ್ನನ್ನು ನನ್ನ ಕುಂಟು ಕುದುರೆ ಮೇಲೆ ಕೂರಿಸಿ ಸಂತೆಗೆ ಹೊತ್ತೊಯ್ಯುವೆ. ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಮಹಾರಾಜ, ನೀವು ನನ್ನೊಂದಿಗೆ ಉದ್ಯಾನವನಕ್ಕೆ ಬರಬೇಕು. ಇಲ್ಲ ಇಲ್ಲ, ನನ್ನೊಡನೆ ಸಂತೆಗೆ ಬರಬೇಕು. ಉದ್ಯಾನವನಕ್ಕೆ, ಸಂತೆಗೆ, ಉದ್ಯಾನವನಕ್ಕೆ, ಸಂತೆಗೆ, ಉದ್ಯಾನವನಕ್ಕೆ, ಸಂತೆಗೆ. ಬೇಡ, ಬೇಡ, ನನ್ನ ಮಗನಿಗೆ ಏನು ಮಾಡ್ಬೇಡಿ, ಬಿಟ್ಬಿಡಿ, ಬಿಟ್ಬಿಡಿ. ಅಮ್ಮ, ಏನಾಯ್ತು? ನಾನು ಕಂಡಿದ್ದು ಕನಸ. ಪಾಟುಲಂಗ, ಈ ಬುರುಡೆ ಮನೇಲಿ ಇರೋದು ಒಳ್ಳೇದಲ್ಲ. ಕಿತ್ತಳೆ ಮೂಲದಿ ಹಳ್ಳ ತೊಡು ಹೋಗಿ ಬಿಡ. ಏನಿದನ್ನು ಊತಾಕದಕ್ಕನ ನಾನು 50,000 ರೂಪಾಯಿ ಕೊಟ್ಟು ಕೊಂಡ್ಕೊಂಡಿದ್ದು. ಈ ಖಾಲಿ ಬುರುಡೆ 50,000ನಾ? ದೇವರು ಕೊಟ್ಟಂಗೆ ನಿನ್ನ ಮಾತನ್ನು ವಾಪಸ್ ತಕ್ಕೋ. ಇದೇ ಖಾಲಿ ಗುಡಿ ಇಟ್ಕೊಂಡು ನಾನು ಕೋಟಿ ದುಡಿತೀನಿ. ನಾನು ಕಣ ಅದೆತ್ತಿದ್ರದು. ನಿನಗೆ ಯಾವುದೋ ಒಂದು ಕೆಲಸ ವಹಿಸಿದ್ರೆ ನೆಟ್ಟಗೆ ಮಾಡಿ ಗೊತ್ತೇ ಇಲ್ಲ ಅಲ್ವಾ? ಹೇಳಿದ್ನಲ್ಲ, ತಲೆ ಬರಡೆ ಅದಕ್ಕೊಂದು ಗಿರಾಕಿ ಹುಡುಕೊಡ. ಏನ ಸಿಕ್ಕವ್ರ ರಾಮ್ಲಾಲ ಹೆಂಗೆ ಚೆನ್ನಾಗಿ ಬಿಚ್ಚತಾನೆ, ಹಂಗಾರೆ ಕಳಿಸ್ಕೊಡಲೇ. ಎಲ್ರು ಸರಿಯಾಗಿ ಕೇಳಿಸ್ಕೊಳ್ಳಿ, ಇದು ಕೋಟ್ಯಾಂತರ ರೂಪಾಯಿ ವ್ಯವಹಾರ. ಯಾರಾದ್ರೂ ಮಾರಿ ಎಡವಟ್ಟು ಮಾಡಿರೋ ನಿಮ್ಮೆಲ್ಲರ ಬುರುಡೆಗಳನ್ನ ಬಿಚ್ಚಿ ಇಲ್ಲಿ ನೀಟಾಗಿ ಜೋಡಿಸಿ ನನ್ನ ಮನೆನೇ ಅಣ್ಣಿಗೇರಿ ಮಾಡ್ಬಿಡ್ತೀವಿ. ಬುರುಡೆ ಬಿಚ್ಚಡ ವಿಷಯ ಹಾಗಿರ್ಲಿ, ಇವಾಗ ನಾವೇನ್ ಮಾಡ್ಬೇಕು ಅಂತ ಅದನ್ನ ಫಸ್ಟ್ ಹೇಳಿ. ಅಳಿ ಅಂದ್ರೆ ಈ ಬುರುಡೆನ ಕೊಂಡುಕೊಳ್ಳೋದಕ್ಕೆ ಅಂತ ನಮ್ಮ ಬೆಳ್ಳುಳ್ಳಿನಾಗ ಒಬ್ಬ ಗಿರಾಕಿನ ಕಳಿಸ್ತಾ ಇದ್ದಾರೆ. ಆ ಗಿರಾಕಿ ಬಂದು ಇದನ್ನು ನೋಡುತ್ತಿರುವಾಗ ನಾವು ಈ ಬುರುಡೆ ಬಗ್ಗೆ ಚಿಕ್ಕಿ ಬುರುಡೆ ಬಿಡಬೇಕು. ಎಷ್ಟು ಶಬ್ದಾಗ್ತದೆ, ಅವ್ರು ಬಂದ ಅನಿಸ್ತಾ ಇದೆ. ಬುರುಡೆ ಬಿಡಕ್ಕೆ ಶುರು ಮಾಡಿ. ಈ ಬುಡ ಎಷ್ಟು ಚೆನ್ನಾಗಿದೆಯೋ. ಏನೆಲ್ಲ ಮುಖ ನೋಡ್ತಾ ಇದ್ರ? ಅವನಷ್ಟು ಚೆನ್ನಾಗಿ ಬುರುಡೆ ಬಿಟ್ಟ, ನೀವು ಬಿಡ್ರಿ. ಈ ಬುರುಡೆ ಹೊಯ್ಸಳ ಮಹಾರಾಜರ ಕಾಲದ್ದು. ರಾಜರ ಬುರುಡೆ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಈ ಬುರುಡೆ ಒಳ್ಳೆ ರೇಟಿಗೆ ಸೇಲ್ ಆದ್ರೆ ನನಗೆ ಪಾಕೆಟ್ ಮನಿ ಸಿಗುತ್ತೆ. ಈ ಬುರುಡೆ ಸಾಮಾನ್ಯವಾದ ಬುರುಡೆ ಅಲ್ಲ. ಈ ಬುರುಡೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಮಹಾನ್ ರಸಿಕನಾಗಿದ್ದ. ಈ ಬುರುಡೆಯನ್ನು ಯಾರ ಮನೆಯಲ್ಲಿ ಇಟ್ಕೊಂಡಿರ್ತಾರೋ ಆ ಮನೆಯವ್ರಿಗೆಲ್ಲರಿಗೂ ರಸಿಕತೆ ಅನ್ನೋದು ಹಂಗಂಗೆ ಉಕ್ಕುಕ್ಕೊಂಡ್ ಬರುತ್ತೆ. ರಸಿಕತೆ ಇದ್ರೆ ಏನು ಪ್ರಯೋಜನ? ನಿನಗಂತೂ ಚಾಪೆ ದಿಂಬೆ ಗಟ್ಟಿ. ಸುಂದರ್, ಏನನ್ಸುತ್ತೆ? ಪ್ರಾಣ ಹೋಗಿ ಎಷ್ಟೋ ಶತಮಾನಗಳಾಗೋಗಿದೆ. ಹಳೆಯ ಕಾಲದ ಬುರುಡೆ ತಗೋಬಹುದು. ನಮಸ್ತೆ ಪಾಂಡ್ರಂಗಿ. ಗಿರಾಕಿ ಬಂದ ಅನ್ಸುತ್ತೆ. ನೀವು ಬುರುಡೆ ಬಿಟ್ಟಿದ್ ಸಾಕು, ಇನ್ನು ಒಳಗಡೆ ಹೋಗಿ. ಇಲ್ಲ ಇದ್ರೆ ಏನ್ ಮಾಡ್ಬಿಡ್ತೀಯಾ? ಒಬ್ಬೊಬ್ಬರು ಬುರುಡೆನು ಬಿಚ್ಚಿ ಬಿಸಿನೀರು ಕಾಯಿಸ್ಬಿಡ್ತೀನಿ. ಅದು ನಿಮ್ಮನ್ನ ನಮ್ಮ ಬೆಳ್ಳುಳ್ಳಿನಾಗ ಹಾಜಿ. ಅಯ್ಯೋ ಬನ್ನಿ, ಇದೆ ಬುರುಡೆ. ಇದನ್ನ ಕೊಂಡ್ಕೊಂಡು ಹೋಗ್ಬೇಕು ಅಂತ ಬೆಳಗ್ಗೆಯಿಂದ ಒಂದೇ ಸಮಯ ಜನಗಳು ಬರ್ತಾನೆ ಇದ್ದಾರೆ. ಅವ್ರನ್ನ ಆಚೆ ಕಳಿಸಿ ನನಗೂ ಸಾಕಾಗೋಯ್ತು. ಅದು ನಮ್ಮ ಬೆಳ್ಳಿನಾಗ ಕಂಡು ತುಂಡವಾಗಿ ಹೇಳ್ಬಿಟ್ಟಿದ್ದ, ನಾನು ಕಳಿಸೋ ಗಿರಾಕಿಗೆ ಇದನ್ನ ಕೊಡಬೇಕು ಅಂತ. ಹಾಗಾಗಿ ಇದನ್ನ ಕಾಯ್ದಿರಿಸಿದೀನಿ. ಈ ಬುರುಡೆ ಯಾರ್ದು, ಎಲ್ಲಿಂದ ಬಂತು, ಏನಿದ್ರ ವಿಶೇಷ? ಇದು ಸಾಮಾನ್ಯವಾದ ತಲೆಬುರುಡೆ ಅಲ್ಲ, ಹೊಯ್ಸಳರ ಕಾಲದ ರಾಜನ ತಲೆಬುರುಡೆ.
ಈ ನಮ್ಮ ರಾಜ ಇದ್ನಲ್ಲ ಮಹಾನ್ ರಸಿಕ ಶಿಖಾಮಣಿ, ಇವನಿಗೆ ಇಬ್ರು ಹೆಂಡ್ರಿದ್ರು. ಈ ರಾಜ್ಯದಲ್ಲಿ ಒಬ್ಬಳು ರಾಣಿ ಅಂದ್ರೆ ಮತ್ತೊಂದು ರಾಜ್ಯದಲ್ಲಿ ಮತ್ತೊಬ್ಳು ರಾಣಿ. ರಾತ್ರಿ ಹೊತ್ತಿಲ್ಲಿ ಆಗಲತ್ನಲ್ಲ ಅಲ್ಲೇ. ಈ ವಿಷಯ ಹೇಗೋ ಏನೋ ಮೊದಲ ರಾಣಿಗೆ ಗೊತ್ತಾಗ್ಬಿಟ್ಟಿದೆ. ಬಿಡ್ತಾಳ ಅವಳು ಏನು ಸುಮ್ಮನೆ ಬಿಡ್ತಾಳ. ಇನ್ನೊಂದು ರಾಣಿಯ ವಿರುದ್ಧ ದಂಡೆತ್ತಿ ಹೋಗೇ ಬಿಟ್ಲು. ಇಬ್ಬರು ರಾಣಿಯರು ಕಾದಾಡುವಾಗ ಅವರ ಕತ್ತಿಯ ಮೊನೆಗಳು ನಮ್ಮ ರಾಜ್ಯದ ಕತ್ತಿಗೆ ತಾಗಿ ತಲೆ ಹಂಗೆ ಕರ್ಸ್ಕೊಂಡ್ ಬಿಡ್ತು. ಕೊನೆಗೆ ಆ ಬುರುಡೆ ನನಗೆ ಸಿಕ್ಕಿದೆ. ಎಷ್ಟಾಗತ್ತಿದಕ್ಕೆ ನೋಡಿ, ಆಂಟಿಕ್ಗಳಿಗಾಗ್ಲಿ ಆಂಟಿಗಳಿಗಾಗ್ಲಿ ಹಾಗೆಲ್ಲ ಬೆಲೆ ಕಟ್ಟಕ್ ಆಗಲ್ಲ. ಆಯ್ತು ಪರವಾಗಿಲ್ಲ, ಕೊಡೋ ರೇಟ್ ಹೇಳಿ. ಅದು ಒಂದು 2 ಕೋಟಿ. 2 ಕೋಟಿನ ನನ್ಗೆ ಈಗಲೇ ಸತ್ತೋಗಂಗ ಆಗ್ತಾ ಇದೆ. ಅದು 2 ಕೋಟಿ ಬೆಲೆ ಬಾಳೋ ಈ ಬುರುಡೆಗೆ ತಾವು ಬರೀ 2 ಲಕ್ಷ ಕೊಡಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಇದ್ದಕ್ಕಿದ್ದಂಗೆ ಇಷ್ಟೊಂದು ಡಿಸ್ಕೌಂಟಾ? ಇಷ್ಟೊಂದು ಡಿಸ್ಕೌಂಟ್ ಕೊಡ್ತಾನೆ ಅಂದ್ರೆ ಏನೋ ಇರಬೇಕು. ಇದು ಹೀಗೆ ಇರ್ಲಿ, ನಾವು ಮನೆಗೆ ಹೋಗಿ ದುಡ್ಡು ತಗೊಂಬಂದ್ ಆಮೇಲೆ ಮಾತಾಡ್ತೀವಿ. ಅಲ್ಲ, ಬಂದ ಮೇಲೆ ಬೋಣಿ ಮಾಡ್ದಂಗೆ ಹಂಗೆ ಹೋಗ್ತಾ ಇದ್ದೀರಾ. ಈಗೇನು 2 ಲಕ್ಷ ತಂದಿಲ್ವಾ? ಪರವಾಗಿಲ್ಲ, 1.90 ಕೊಟ್ಟಿರಿ. ಇನ್ನೊಂದು 10 ನಾಳೆ ನಾಡಿದ್ದು ಬಂದು ಕೊಟ್ಬಿಟ್ಟು ಹೋಗ್ತೀರಿ. ಇಲ್ಲ, ನಾವು ಮನೆಗೆ ಹೋಗಿ ಮಾತಾಡ್ಕೊಂಡು ವಾಪಸ್ ಬರ್ತೀವಿ. ಎಲ್ಲ ಸೂಪರ್ ಮೂನ್ ಎಫೆಕ್ಟ್. ಲಕ್ಷ್ಮಿ ಬಂದಂಗೆ ಮಾಡಿ ಹಂಗಂಗೆ ಹೋಗ್ಬಿಟ್ರು. ಯಾರ ತಲೆ ಬುರುಡೆ ಅಂತ ಹೆಂಗ್ ಗೊತ್ತಾಗುತ್ತೆ? ಹೌದು, ಎಲ್ಲ ತಲೆ ಬುರುಡೆ ಒಂದೇ ತರ ಇರುತ್ತಲ್ಲ. ಇದುವರೆಗೂ ನೀವ್ ಎಷ್ಟೊಂದು ಆಂಟಿಕ್ ನ ತಗೊಂಡಿದ್ದೀರಿ, ಆದ್ರೆ ತಲೆ ಬುರುಡೆನ ಯಾರು ಆಂಟಿಕ್ ಅಂತ ಮಾಡಿರ್ಲಿಲ್ಲ. ಹೌದೌದು, ನನಗೆ ಪಾಂಡ್ರಂಗನ ಐಡಿಯಾ ಕೊಟ್ಟಿದ್ದು. ನಾವು ಯಾಕೆ ಈ ವ್ಯಾಪಾರ ಶುರು ಮಾಡಬಾರ್ದು? ಸಖತ್ ಐಡಿಯಾ. 100 ತಲೆ ಬುರುಡೆಗಳನ್ನ ಕಲೆ ಹಾಕ್ಬೋದು. ಹೌದು, ಆದ್ರೆ ಎಲ್ಲಿಂದ ಅಂತ ತಗೊಂಡ್ಬಿಡೋದು? ಧಾರವಾಡದಲ್ಲಿ 100 ತಲೆ ಬುರುಡೆ ಸಿಕ್ತಂತಲ್ಲ, ಅದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರಾಯ್ತು. ಅಯ್ಯೋ, ಅದಾಗಲ್ಲಪ್ಪ. ಅಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಪೊಲೀಸ್ ಕಂಟ್ರೋಲ್ ಇದೆ. ಅಲ್ಲೋರು ನಾವು ಸಿಕ್ಕಾಕೊಂಡ್ಬಿಡ್ತೀವಿ ಅಷ್ಟೇ. ಹಿಂಗ್ ಮಾಡೋಣ, ಯಾವ್ದಾದ್ರು ಹೆಣದ ತಲೆ ಬುರುಡೆನ ಕಟ್ ಮಾಡ್ಕೊಳ್ಳೋದು, ಬಾಡಿನಲ್ಲೇ ಬಿಡೋದು, ಕ್ಲೀನ್ ಮಾಡೋದು, ಮಾರದ್ರಾಯ್ತು. ಹಾ, ಒಳ್ಳೆ ಐಡಿಯಾ. ನೀನು ಹೆಣ್ಗಳನ್ನ ಕಲೆಕ್ಟ್ ಮಾಡು, ನಾನು ಇಂತಿದ್ದದಕ್ಕೆ ಇಷ್ಟಿಷ್ಟು ರೇಟ್ ಅಂತ ಫಿಕ್ಸ್ ಮಾಡ್ತೀನಿ. ಬದುಕಿರೋರ್ ತಲೆ ಬುರುಡೆ ತಂದ್ರೆ ಹೆಂಗೆ? ಅಯ್ಯೋ, ಹಂಗೇನ ಮಾಡಿಬಿಡಿಯಪ್ಪ, ಆಮೇಲೆ ನನ್ನ ತಲೆ ಬಂದ್ಬಿಡುತ್ತೆ. ನೋಡು, ಹೆಣದ್ದೇ ಆಗ್ಬೇಕು, ಹಳೆ ಹೆಣ ಆದ್ರೆ ಇನ್ನೂ ಒಳ್ಳೇದು. ಬಾ ಹೋಗೋಣ. ಸಾರ್, ಎಲ್ಲೆಲ್ಲಿ ಅಂತ ನಿಮ್ಮನ್ನ ಹುಡ್ಕೋದು? ಆ ಚಿಕ್ಕ ಮನೆಗೆ ಹೋಗಿ ವಿಚಾರಿಸಿದ್ರು ಅಲ್ಲೂ ಇಲ್ಲ, ದೊಡ್ಡ ಮನೆ ಹೋಗಿ ವಿಚಾರಿಸಿದ್ರು ಅಲ್ಲೂ ಇಲ್ಲ, ಔಟ್ ಹೌಸ್ ಹೋಗಿ ವಿಚಾರಿಸಿದ್ರು ಅಲ್ಲೂ ಇಲ್ಲ. ಏನ್ ಸರ್ ಒಳ್ಳೆ ಗುಂಡ್ರಗ ತರ ಕೂತ್ಬಿಟ್ಟಿದ್ದೀರಾ? ಸ್ಟೇಷನ್ ಕಡೆಗೆ ಬರ್ಲೇ ಇಲ್ಲ. ಸ್ಟೇಷನ್ ಅಲ್ಲಿ ಇದ್ರೆ ನೆಟ್ ಕೆಲಸ ಮಾಡಕ್ ಆಗ್ತಾ ಇಲ್ಲ ಕಣೋ. ಆ ಫೋನು ಈ ಫೋನು ಅಂತ ಹೊಡ್ಕೊಂತಾನೆ ಇದೆ. ನಾನು ಏನ್ ಇನ್ಸ್ಪೆಕ್ಟರ್ ಅನ್ಕೊಂಡವ್ರ ಇಲ್ಲ ಟೆಲಿಫೋನ್ ಆಪರೇಟರ್ ಅನ್ಕೊಂಡವ್ರ? ಅದಕ್ಕೇನೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಸುಮ್ಮನೆ ಕೂತಿದ್ದೀನಿ. ಓಹೋ, ಅದಕ್ಕೆ ನನ್ನ ಮೊಬೈಲ್ ಫೋನ್ ಮಾಡಿ ನನ್ನ ತಲೆ ತಿಂತಾ ಇರೋದು. ಹಾಗಾದ್ರೆ ಹೆಂಗ ಅಂತಿದಂಗೆ ರಿಂಗ್ ಆಗೋಯ್ತು. ಯಾರೋ ಪುಣ್ಯಾತ್ಮ ಗೊತ್ತಾಗ್ಲಿಲ್ವೇ? ಹಲೋ, ಹಾ, ಇಲ್ಲ ಪಕ್ಕದಲ್ಲಿ ಅವ್ರೆ. ಕೊಟ್ಟೆ. ಹಲೋ, ಇನ್ಸ್ಪೆಕ್ಟರ್ ಶಿಶುಪಾಲ್ ಸ್ಪೀಕಿಂಗ್. ಹೌದು ರೀ, ಶವಾಗಾರದಲ್ಲಿರೋ ತಲೆಗಳು ಹೇಗೆ ಕಾಣೆ ಆಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಯಾರು ಅಂತ ಗೊತ್ತಾದ್ರೆ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಹಾ, ಆಯ್ತು, ಇಡು. ಯಾವ್ದಾನ ಫೋನ್ ಬಂದ್ರೆ ಕೊಟ್ರೆ ಆಮೇಲೆ. ಆಯ್ತು ಸರ್. ಸರ್, ಈ ಹೆಣಗಳ ತಲೆ ಕಟ್ ಮಾಡ್ಕೊಂಡು ಹೋಗಿ ಏನ್ ಮಾಡ್ತಾರೆ ಸರ್? ಮಿಲ್ಟ್ರಿ ಹೋಟ್ಲಲ್ಲಿ ತಲೆ ಮಾಂಸ ಮಾಡ್ಕೊಂಡು ತಿಂತಾರೆ. ಎದಳಲೆ ಆ ತಲೆಗಳು ಹುಡುಕ್ಬೇಕು, ಇಲ್ಲ ಅಂದ್ರೆ ನಮ್ಮ ತಲೆಗಳು ಹೋಗ್ಬಿಡುತ್ತೆ. ನಡೆಯ. ಪಾಂಡ್ರಂಗ, ಯಾವನೋ ಒಬ್ಬ ಗಿರಾಕಿ ಸಿಕ್ತ ಅಂತ ಏನೋ ಒಂದು ಪಟ್ಟಿ ಕಟ್ಟಿ ನಿನ್ನ ಹತ್ರ ಕಳಿಸ್ಕೊಟ್ರೆ ಹೀಗೆ ನಾನು ನಡ್ಕೊಳ್ಳೋದು ನೀನು? ಲೇ ಬೆಳ್ಳೆ, ಗೊತ್ತಾನೆ ನಾನು ಯಾರು ಅಂತ ಗೊತ್ತಾನೆ. ಗಂಡುಗಡೆ ಒಂದು ಕಟ್ಟ ಕಡೆ ಎತ್ತುಂಡು ಪಾಂಡುರಂಗ ಗಂಡುಗಡೆ ಎಡಗೈ ಎತ್ತಿದ್ರು ವೀರಕೇಸರಿ, ಬಲಗೈ ಎತ್ತಿದ್ರು ವೀರ ಮದಕರಿ. ನಾನು ಸಾಧ್ಯವಾದಷ್ಟು ಪಟ್ಟಿ ಕಡ್ದೆ ಕಣ. ಅವ್ನು ಯಾಕೋ ಏನೋ ಈ ಬುರುಡೆ ನೋಡ್ತಿದ್ದಂಗೆನೆ ಹಿಂದೆ ಟಾಕಕ್ ಶುರು ಮಾಡ್ಬಿಟ್ಟ. ಇದು ಪುರಾತನವಾದ ಬುರುಡೆ ಅಂತ ಒಂದಷ್ಟು ಪಟ್ಟಿ ಕಟ್ಟಿ ಹೇಳ್ಬೇಕಾಗಿತ್ತು ನೀನು. ಸುಮ್ಮನೆ ಇರಲೇ, ಪಟ್ಟಿ ಕಟ್ಟದ್ ನನಗೆ ಹೇಳ್ಕೊಡ್ತೀಯ ನೀನು? ಆದ್ರೂ ಅವ್ನು ಒಪ್ಲಿಲ್ಲ. ಹೋಗಿ ಅಂತ ಗಿರಾಕಿ ನನ್ನ ಕಳ್ಸದ್ ನೀನು? ಕೈಗೆ ಯಾವನ್ ಸಿಕ್ಕದ್ನ ಅವ್ನು ಕಳಿಸ್ಕೊಟ್ನಪ್ಪ. ಅದಿರ್ಲಿ, ಲೇಟೆಸ್ಟ್ ನ್ಯೂಸ್ ಏನ್ ಗೊತ್ತಾ ನಿನ್ಗೆ? ನೀನ್ ಈ ಬುರುಡೆ ವ್ಯಾಪಾರ ಶುರು ಮಾಡಿದ್ಮೇಲೆ ತಲೆಗಳಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಬಂದ್ಬಿಡ್ತೀಯೋ. ಸುಮ್ಮನೆ ಇರಲೇ ಬೆಳ್ಳುಳ್ಳಿ. ತಲೆಗಳಿಗೆ ಡಿಮ್ಯಾಂಡ್ ಬರೋದು ಎಲೆಕ್ಷನ್ ಟೈಮಲ್ಲಿ ಮಾತ್ರ. ಯಾಕೆ ಅಂದ್ರೆ ತಲೆಗೆ ಒಂದು ಓಟು ಅಂತ ಇರುತ್ತೆ. ಈಗ ಯಾಕೆ ಎದ್ದಕ್ಕಿದ್ದಾಗ ಡಿಮಾಂಡ್ ಬಂದ್ಬಿಡುತ್ತೆ? ಇದು ಬೇರೆ ವಿಚಾರ ಕಣೋ. ಆಸ್ಪತ್ರೆಯಲ್ಲಿ ಶವಾಗಾರದಲ್ಲಿ ಹೆಣಗಳ ತಲೆಗಳೆಲ್ಲ ಹಾಗಾಗಿ ಮಾಯ ಆಗ್ತಿದ್ಯಂತೆ. ಏನು ದೇವಭೂತದ ಕಾಟ ನೀನೆ? ನಿನ್ನಂತ ಮನುಷ್ಯರ ಕಾಟ ಕಣೋ. ಮೊನ್ನೆ ಶವಾಗಾರದಲ್ಲಿದ್ದು ಒಂದು ಅನಾಥ ಹೆಣಕ್ಕೆ ವಾರಸ್ದಾರರು ಯಾರು ಇಲ್ಲ ಅಂತ ಸಂಸ್ಕಾರ ಮಾಡೋಣ ಅಂತ ತಗೊಂಡ್ ಹೋಗ್ಬೇಕಾದ್ರೆ ಕೊನೆ ಸಲ ಮುಖ ನೋಡ್ಬಿಡೋಣ ಅಂತ ಬಿಳಿ ಬಟ್ಟೆ ತೆಗೆದು ನೋಡ್ತಾರೆ, ತಲೆನೇ ಇಲ್ಲ. ಅದ ಹೆಂಗಲ್ಲ ಸಾಧ್ಯ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಕಣಲೆ. ಲೇ, ನೀನ್ ಏನೇ ಹೇಳೋ ಬೆಳ್ಳುಳ್ಳಿ, ಆ ತಲೆಗಿಂತ ನನ್ನ ಹತ್ರ ಇರೋ ಈ ಬುರುಡೆಗೆ ಜಾಸ್ತಿ ಬೆಲೆ. ಯಾರಾದ್ರೂ ಬೇರೆ ಗಿರಾಕಿದ್ರು ಹುಡುಕ. ಬೇರೆ ಯಾರು? ಚೈನೀಸ್ ಒಬ್ಬ ಇದ್ದಾನ ಕಣ, ಚಂಗ್ಲಿ ಗುಂಗ್ಲಿ ಅಂತ. ಅವನಿಗೆ ಈ ಆಂಟಿಕ್ ಪೀಸ್ ಕಳ್ಕೊಂಡ್ರೆ ತುಂಬಾನೇ ಇಂಟ್ರೆಸ್ಟ್. ಅವ್ನಿಗೆ ಅಲ್ಪ ಸ್ವಲ್ಪ ಕನ್ನಡನೂ ಬರ್ತಪ್ಪ. ಅವನ್ನ ನಿನ್ನ ಹತ್ರ ಕಳ್ಸ್ಕೊಡ್ತೀನಿ ಬಿಡಿ. ಲೇ ಬೆಳ್ಳುಳ್ಳಿ, ಅಪ್ಪಿ ತಪ್ಪಿ ಈ ನನ್ನ ಬುರುಡೆ ಏನಾದ್ರೂ 1 ಕೋಟಿ ರೂಪಾಯಿ ಸೇಲ್ ಆಗ್ಬಿಡ್ತು ಅಂದ್ರೆ ನಂಗೆ 50 ಲಕ್ಷನಾ? ಏನು ಯಜಮಾನ್ರೆ, ಇವತ್ತು ಯಾರು ಬರ್ತಾರೆ? ಲೇ, ಆ ಬುರುಡೆನ ಕೊಂಡ್ಕೋಬೇಕು ಅಂತ ಚೈನಾದಿಂದ ಚಂಗ್ಲಿ ಗುಂಗ್ಲಿ ಅನ್ನೋನು ಬರ್ತಾ ಇದ್ದಾನೆ. ಚಂಗ್ಲಿ ಗುಂಗ್ಲಿ ಅಂತೆ. ಚಂಗ್ಲಿ ಗುಗ್ಲಿ ಅಂತ. ಆಯ್ತಮ್ಮ, ಅದನ್ನೇ ಮಾಡು. ಚಿನ್ನ ಗುಗ್ಲಿ ತಿಂದು
ಬಹಳ ದಿನ ಆಯ್ತು ಸ್ವಲ್ಪ ಖಾರವಾಗಿ ಮಾಡು. ಅದು ತಿನ್ನೋ ಪದಾರ್ಥ ಅಲ್ಲ, ಬುರುಡೆನ್ ಕೊಂಡ್ಕೊಳಕ್ಕೆ ಚೈನಾದಿಂದ ಬರ್ತಾರೋ ಚಂಗ್ಲಿ ಗುಂಗ್ಲಿ ಅನ್ನೋ ಮನುಷ್ಯ. ಲಾಮ ಲಾಮ ಏನ್ ಕಾಲ ಬಂತಪ್ಪ. ಹಾವು ಕಪ್ಪೆ ತಿಂದು ಹೆಸರು ಬದಲಾಗೋದ್ವಾ? ನೀವು ಮಾತಾಡ್ತಾ ನಿಂತ್ಕೊಂಡಿದ್ದು ಸಾಕು, ಬಂದ್ ಗಿರಕ್ಕೆ ಹಂಗೆ ಹೋಗ್ಬಿಡ್ತಾನೆ. ಹೋಗಿ ಕೆಲಸ ನೋಡಿ. ಆಯ್ತಪ್ಪ. ಪಾಂಡ್ರಂಗ ನಾವ್ ಇರೋದಾ ಹೋಗೋದಾ? ಈಗ ನೀವಿಬ್ರು ಹೋಗಿ ಆ ಬುರುಡೆನ್ ಎತ್ಕೊಂಡ್ ಬರ್ರಪ್ಪ. ಆರ್ ಯು ಮಿಸ್ಟರ್ ಪಾಂಡುರಂಗ್? ಯಾ ಚಂಗ್ಲಿ ಗುಂಗ್ಲಿ. ಮೈಸೆಲ್ಫ್ ವಿಠಲ್ ಮೂರ್ತಿ ಎಮ್ಮೆ. ಎಮ್ಮೆ ಎಮ್ಮೆ ಮೀನ್ಸ್ ಮನೆಯಲ್ಲಿ. ಏನಂದ್ರಿ ಬಾಬಾ? ಆ ಮುಟ್ಟಾಳನ್ ಜೊತೆ ಮಾತಾಡಿ ಸಾಕು, ಬಂದು ಕೂತ್ಕೊಳ್ಳಲೆ ಎಂದೆ ಬಂದು ಕೂತ್ಟ. ಏ ಈ ತಲೆ ಬಿಡು, ಮುಂದೆ ಇಡ. ಅಚ್ಚಚ್ಚ ಅಚ್ಚಚ್ಚ ಅಲ್ಲ, ಆಚ ಮೇಲೆ ದೊಡ್ಡ ಇತಿಹಾಸ ಇರ್ಚಾಚ. ಬಾಬಾ ಏನ್ ಮಾತಾಡ್ತಾ ಇದ್ದೀರಾ? ಲೇ ಇದು ತಲೆ ಬುರುಡೆ ಯಾರ್ದು ಏನ್ ಕತೆ ಎತ್ತಾದ್ರು ವ್ಯೂವರ್ಸ್ ಹೇಳು ಅಂತ ಎಲ್ಲ ಹೇಳ್ತಾ ಇದ್ದೀನಿ. ಇದು ಹೊಯ್ಸಳರ ಕಾಲದ್ದು ಒಬ್ಬ ರಾಜಂದು ಅಂತ ವಿಚಾರಿಸ್ತಾ ಇದ್ದಾನೆ. ಸರಿ ತಗತ್ತಾನಂತ ಅದನ್ನೇ ಕೇಳಿ ನೋಡ್ಬೇಕಾ? ಅದನ್ನ ಬಿಟ್ಟು ಇನ್ನೆಲ್ಲ ಮಾತಾಡ್ತಾ ಇದೆಯಲ್ಲ, ಮೊದಲು ಅದನ್ನ ಕೇಳ. ಅಚ್ಚಚ್ಚ ಅಚ್ಚಚ್ಚ 10 ಲಕ್ಷ. ಡೌನ್ ಡೌನ್ 10 ರೂಪಾಯಿ ಡೌನ್. ಡೌನ್ ಡೌನ್ ಮೇಲೆ 5 ರೂಪಾಯಿ ಡೌನ್. ಡೌನ್ ಡೌನ್ ಒಟ್ಟು 20 ರೂಪಾಯಿ ಡೌನ್ ಡೌನ್. ಡೌನ್ ಡೌನ್ 21 ರೂಪಾಯಿ ಡೌನ್. ಡೌನ್ ಡೌನ್ ಅದ್ರ ಮೇಲೆ ಇನ್ನು 50% ಡೌನ್. ಈ ಬುಡ ನೀವೇ ಇಟ್ಕೊಳ್ಳಿ, ನಾ ಬರ್ತೀನಿ. ಅವನು ಕನ್ನಡ ಬರುತ್ತೆ, ಕನ್ನಡದಲ್ಲಿ ಮಾತಾಡ್ತಿದ್ರೆ ವ್ಯವಹಾರ ಕುದುರಿರೋದು. ಲೇ ಪಾಂಡ್ರಂಗ, ಗಾಡಿ ಬೇಡಿ ವಾಪಸ್ ಕರ್ಕೊಂಡ್ ಬಂದಿದ್ದೀನೋ, ಅದೇನ್ ವ್ಯವಹಾರ ಇದೆ ಕನ್ನಡದಲ್ಲೇ ಮಾತಾಡಿ ಮುಗಿಸ್ಬಿಡು. ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು ಪಾಂಡುರಂಗ್. ನೌ ಐ ಆಮ್ ರೆಡಿ ಟು ಡೌನ್. ಲಾಸ್ಟ್ 8 ಲಕ್ಷ ಡೌನ್. ಡೌನ್ ಡೌನ್ 7 ಲಕ್ಷ ಡೌನ್. ಡೌನ್ ಡೌನ್ 6 ಲಕ್ಷ ಡೌನ್. ಡೌನ್ ಡೌನ್ 5 ಲಕ್ಷ ಡೌನ್. ಐ ಡೋಂಟ್ ವಾಂಟ್ ಟು ಬಿಟ್. ರೇ ಬಿಟ್ಟಿ ಕೊಡ್ದು ತಗೊಂಡೋಗ್ಬಿಡ್ರೆ. 50,000 ರೂಪಾಯಿ ಕೊಟ್ಟು ತಂದಿರೋ ಈ ಬುರುಡೆನ ಇವನು ಬಿಟ್ಟಿ ಕೊಟ್ಬಿಡ್ತಾನಂತೆ. ನೋಡ್ತಾ ಇರಲೇ, ಇವತ್ತಲ್ಲ ನಾಳೆ ಗಿರಾಕಿಗಳು ಬರ್ತಾರೆ, ನನ್ನ ಬುರುಡೆನ ತಗೊಂಡು ಹೋಗ್ತಾರೆ. ತುಂಬಾ ಹಳೆ ಕಾಲದ ತಲೆಗಳು. ನೋ ಇಟ್ಸ್ ವೆರಿ ಪ್ಯೂರ್. ಹಸಿ ಹಸಿ ಆಗಿದೆ ಅಂದ್ರೆ ಇದು ಹೊಸದೇ ಇರ್ಬೇಕು. ಆಮೇಲೆ ಹಳೇದಾಗತ್ತೆ ಬಿಡಿ. ನೋ 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 ಐ ಡೋಂಟ್ ಅಗ್ರಿ ವಿತ್ ಯು. ಆ ಪಾಂಡುರಂಗನ ಮನೆಯಲ್ಲಿ ಇದೆಯಲ್ಲ ಆ ಬುರುಡೆ, ಅದು ತುಂಬಾ ಓಲ್ಡ್. ನಮ್ಮ ದೇಶದಲ್ಲಿ ಅದಕ್ಕೆ 1 crore ಕೊಡ್ತಾರೆ, ಗೊತ್ತಾ ನಿಮ್ಗೆ? ಆ ತಲೆ ಬುಡಗೆ ಅಷ್ಟೊಂದು ಡಿಮ್ಯಾಂಡ್ ಇದೆಯಾ? ಪಾಂಡುರಂಗ ಆ ಬುರುಡೆಗೆ 5 ಲಕ್ಷ ಕೊಟ್ಟು ಮಾಡಿದ್ದ. ನಾನ್ ನಿಮ್ಗೆ 1 ಲಕ್ಷ ಎಕ್ಸ್ಟ್ರಾ ಕೊಡ್ತೀನಿ. ಹೇಗಾದ್ರೂ ಮಾಡಿ ಆ ಬುರುಡೆನ ಕದ್ರಾಯ್ತು ಬಿಡಿ, ಅದಕ್ಕೆ ಇವ್ರ ಸಪೋರ್ಟ್ ತಗೊಂಡ್ರಾಯ್ತು. ಪಾಂಡ್ರಂಗನ ಮನೆಯಲ್ಲಿರೋ ತಲೆ ಬುಡನ ತಂದು ಕೊಟ್ರೆ ನಮಗೆ ಎಷ್ಟು ಕೊಡ್ತೀರಾ? ಪಾಂಡುರಂಗ ನಂಗೆ 5 ಲಕ್ಷ ಕೊಟ್ಟು ಮಾಡಿದ್ದಾನೆ, ನಾನ್ ನಿಮ್ಗೆ 1 ಲಕ್ಷ ಎಕ್ಸ್ಟ್ರಾ ಕೊಡ್ತೀನಿ. ಪಾಂಡುರಂಗನ ಮನೇಲಿ ಪುರಾತನ ಕಾಲ ರಾಜರ ಬರ್ಡೇ ಇದೆಯಂತೆ. ಅದು ಆಂಟಿಕ್ ಪೀಸು ಅಂತ ಬಣ್ಣ ಕಟ್ಟಿ ಹೇಳ್ತಾ ಇದ್ದಾನೆ. ಸರ್, ನಾನು ಸ್ಟೇಷನ್ ಅಲ್ಲಿ ಇದ್ದಾಗ 2-3 ಜನ ಫೋನ್ ಮಾಡಿ ಈ ವಿಷಯ ತಿಳಿಸಿದ್ರು. ಶೇರ್ತಿನ ಫೋನ್ ಮಾಡಿದ್ರು. ಆದ್ರೆ ಆ ಬುರುಡೆ ಅವ್ನಿಗೆ ಎಲ್ಲಿಂದ ಸಿಕ್ತು? ಆದ್ರೂ ಇದು ರಾಜನ್ ಬುರುಡೆ ಅನ್ನೋದಕ್ಕೆ ಗ್ಯಾರಂಟಿ ಏನ್ ಸರ್? ಹಳೆ ಕಾಲದ್ದು ರಾಜನ್ ಬುರುಡೆನೂ ಮುಖ್ಯ ಅಲ್ಲ ಕಣ. ಹೆಣದಿಂದ ಬುರುಡೆಗಳು ಕದೀತಾ ಇರೋದು ಯಾರು ಅಂತ ತಿಳ್ಕೊಬೇಕು. ಸರ್, ಹೀಗ್ ಮಾಡಿದ್ರೆ ಹೇಗೆ? ಆ ತಲೆ ಬುರುಡೆ ಪಾಂಡುರಂಗನ ಹತ್ರ ಹ್ಯಾಗ್ ಬಂತು ಅಂತ ವಿಚಾರಿಸಿದ್ರೆ ಮಿಕ್ಕ ತಲೆಗಳ ವಿಷಯನೂ ಆಚೆ ಬರುತ್ತಲ್ಲ ಸರ್. ವೆರಿ ಗುಡ್, ನಡಿ ಹೋಗೋಣ. ಬುರುಡೆ ಬುರುಡೆ ಎಲ್ಲಾರ ತಲೆಯಲ್ಲೂ ಒಂದೇ ಮೆದುಳಂತೆ, ಆ ಬುದ್ಧಿ ಒಂದಿಲ್ಲ, ಆ ಬುದ್ಧಿ ಒಂದಿಲ್ಲ. ಲೇ ಯಪ್ಪ 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 ಬೆಳ್ಳುಳ್ಳಿ, ಅದು ಎಂತೆಂತ ಗಿರಾಕಿಗಳನ್ನ ಕಳಿಸ್ಕೊಡ್ತೀಯ? ಆ ಸೇರ್ಜಿ ಬಂದ ನನಗೆ ಬೇಡ ಅಂತ ಹೋದ. ಇನ್ಯಾರೋ ಚಂಗ್ಲಿ ಗುಂಗ್ಲಿ ಅಂತ ಬಂದ್ರು, ಅವ್ನು ಚಂಗ್ಲಂಗ್ ಆಡ್ಕೊಂಡು ದೊಡ್ಡ ಹೋದಕ್ಕ. ಏಯ್, ಇನ್ನೇನು ಯೋಚನೆ ಮಾಡ್ಬೇಡ್ವಾ? ಆ ಸೇಟು ಮತ್ತೆ ಚಂಗ್ಲಿ ಗುಂಗ್ಲಿ ಇಬ್ರು ಸೇರ್ಕೊಂಡು ಪಾರ್ಟ್ನರ್ಶಿಪ್ ಅಲ್ಲಿ ಬುರುಡೆನ್ ಕೊಂಡ್ಕೋಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. 10 ಲಕ್ಷಕ್ಕೆ ಕಡಿಮೆ ಕೊಡಬೇಡವಾ ನೀನು? ಅಯ್ಯ ಬೆಳ್ಳುಳ್ಳಿ, ಎಂತ ಕೆಲಸ ಆಗೋಯ್ತು ಕಣ. ಆ ಚಂಗ್ಲಿ ಗುಂಗ್ಲಿಗೆ ಬರೀ 5 ಲಕ್ಷಕ್ಕೆ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಲ್ಲ. ಅದಕ್ಕೆ ಯಾಕೋ ತಲೆ ಕೆಡಿಸ್ಕೊತ್ಯಾ? ನಿನ್ನೆ 5 ಲಕ್ಷ ಇತ್ತು, ಇವತ್ತು 10 ಲಕ್ಷ ಆಗಿದೆ ಅಂತ ಹೇಳು. ನಮಸ್ತೆ ಪಾಂಡುರಂಗಜಿ. ಮೊನ್ನೆ ನೀವು ಹೇಳಿದ ರೇಟು ಸ್ವಲ್ಪ ಜಾಸ್ತಿ ಆಯ್ತು, ದಯವಿಟ್ಟು ಒಂಚೂರು ಕಮ್ಮಿ ಮಾಡ್ಕೊಳ್ಳಿ. ನೀವು ಅದು ಯಾವ ಕಾಲದಲ್ಲಿದ್ದೀರಿ ಅಂತ. ಅವತ್ತು ನೀವು ಬೆಳಗ್ಗೆ ಎದ್ದು ನರಿ ಮಕ್ಕ ನೋಡಿದ್ರಿ ಅನ್ಸುತ್ತೆ. ನಾನು ನಿಮಗೆ ಬರೀ 2 ಲಕ್ಷ ಅಂತ ಹೇಳಿದ್ದೆ. ಆಮೇಲೆ ಇವ್ರು ಬಂದ್ರು, ಇವ್ರಿಗೆ ನಾನು 5 ಲಕ್ಷ ಅಂತ ಹೇಳಿದ್ದೆ. ಆದ್ರೆ ಇವತ್ತಿನ ನಮ್ಮ ಬುರುಡೆಯ ಬೆಲೆ 10 ಲಕ್ಷ. ಏನ್ ಹೇಳ್ತಾ ಇದ್ದೀರಾ? ಹೌದು, ಈ ಶೇರ್ ಮಾರ್ಕೆಟಿನಲ್ಲಿ ಏರಿಳಿತ ಇರುತ್ತಲ್ಲ, ಹಾಗೇನೆ ನಮ್ಮ ಬುರುಡೆ ವಿಚಾರದಲ್ಲಿ ಏರಿಳಿತ ಇರುತ್ತೆ. ಒಳ್ಳೆ ವ್ಯವಹಾರಸ್ಥ ಕಣೋ ನೀನು. ನೋಡಿ, ಅವೆಲ್ಲ ನಮ್ಗೆ ಗೊತ್ತಿಲ್ಲ. ನಾವೇನ್ ಕೊಡ್ತೀವಿ ಅದನ್ನ ತಗೊಂಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಈಗ ಇವ್ರಿಬ್ರಿಗೂ ಕಾದಿದೆ. ಏನ್ರೆ ಧಮಕಿ ಆಗ್ತಾ ಇದ್ದೀವ? ಧಮಕಿ ಅಲ್ಲ, ಶೂಟ್ ಮಾಡ್ಬಿಡ್ತೀನಿ.
ನಮ್ಗೆ ಈ ಗುಂಡು ಆಚೆಗೆ ಬರಬಾರ್ದು, ನಮ್ಮ ಬುಲ್ಡೆನ ಆಚೆ ಹೋಗಬಾರ್ದು. ಅದೆಷ್ಟು ಕೊಡ್ಬೇಕು ಅಂತ ಇದ್ರೆ ಕೊಟ್ಬಿಟ್ಟು ತಾಂಡೋರಪ್ಪ. ಒಂದು ಪೈಸಾನು ಕೊಡಲ್ಲ, ಬುರುಡೆನು ಬಿಡಲ್ಲ. ಗಿರಾಕಿಗಳು ಹಿಡ್ಕೊಂಬಾರ ಅಂದ್ರೆ ಮನೆಗೆ ಟೆರರಿಸ್ಟ್ಗಳನ್ನ ಕರ್ಕೊಂಡ್ ಬಂದಿದ್ದೀಯ ನೀನು? ನನ್ನ ಆಮೇಲೆ ಹೊಡೆಯುತ್ತಪ್ಪ, ಮೊದಲು ಬುರುಡೆ ಹಿಡಿಯ ನಡೆಯಲ್ಲ. ಹೋಲ್ಡನ್ ಸಾರ್ ಇಲ್ಲಿ ನೋಡಿ, ಈ ಕೈಲಿ ತಲೆ ಬುರುಡೆ, ಆ ಕೈಲಿ ಕಣ್ಣು. ಸ್ಮಶಾನದಿಂದ ತಲೆ ಬುರುಡೆಗಳು ಕದೀತಾ ಇರೋದು ನೀವೇ ತಾನೇ? ಪಾಂಡ್ರ ತಗೋಣ ಅಂತ ಬಂದ್ವಿ. ನಿಜ ಹೇಳಿ, ಸ್ಮಶಾನದಿಂದ ತಲೆ ಬುರುಡೆ ಕದಿಯೋದು, ಆಸ್ಪತ್ರೆಯಿಂದ ತಲೆ ಕತ್ತರಿಸ್ಕೊಂಡು ಹೋಗೋದು ನೀವೇ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ಒಪ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಪಾರ್ಟ್ಸ್ಗಳನ್ನ ಬಿಚ್ಚಿ ಗುಜ್ರಿಗೆ ಹಾಕ್ಬಿಡ್ತೇವೆ. ಆ ಕೆಲಸ ಮಾಡ್ತಿದ್ರು ನಾವೇ, ಆದ್ರೆ ಇದು ಪಾಂಡ್ರ ನಿಂತಿತ್ತು. ಶಿಶುಮಲ, ಒಳ್ಳೆ ಟೈಮಿಗೆ ಬಂದು ನನ್ನ ತಲೆ ಬುರುಡೆನ ಕಾಪಾಡ್ಬಿಟ್ಟ ನೀನು. ಅಂದ್ರೆ ಇಂಥ ತಲೆ ಬುರುಡೆಗಳಿಗೆ ಬೆಲೆ ಬಂದಿದ್ ನಿನ್ನಿಂದ ಅಂತ ಆಯ್ತು. ಹೌದು ಸರ್, ಇವ್ರು ಈ ತಲೆ ಬುರುಡೆ ಮಾರಾಟ ಮಾಡಿ ಕೋರ್ಟ್ ಮೇಲೆನೆ ನಮಗೆ ಈ ತರ ತಲೆ ಬುರುಡೆ ಕತ್ತು ಮಾರಾಟ ಮಾಡ್ಬೇಕು ಅಂತ ಐಡಿಯಾ ಬಂದಿತ್ತು. ಶಿಶುಮಲ, ಇದು ಸಾಮಾನ್ಯವಾದ ತಲೆ ಬುರುಡೆ ಅಲ್ಲ ಕಣ, ಹೊಯ್ಸಳರ ಕಾಲದ್ದು ರಾಜನ್ ತಲೆ ಬುರುಡೆನಪ್ಪ. ಯಾವ ಕಾಲದಾದ್ರೆ ಏನಂತೆ, ಇಂಥ ತಲೆ ಬುರುಡೆಗಳು ಮಾರೋದು ಅಪರಾಧ ಗೊತ್ತಾ? ಸಾರ್, ಈ ತಲೆ ಬುರುಡೆ ಅವ್ರಿಗೆ ಎಲ್ಲಿಂದ ಬಂತು ಅಂತ ಕೇಳಿ ಸಾರ್. ನೀನೇ ಕೇಳ್ಬಿಟ್ಟಲ್ಲ, ಹೇಳಪ್ಪ. ಅಯ್ಯೋ, ನಾನೇನ್ ಜೀವಂತ ವ್ಯಕ್ತಿಗಳ ಕತ್ತು ಕಡ್ದು ತಲೆ ಬುರುಡೆ ತಂದಿಲ್ಲಪ್ಪ. ಯಾವ್ದು ಹಳೆ ಕಾಲದಂತೆ ಯಾವನ ಆಂಟಿಕ್ ಪೀಸ್ ಅಂತ ನನಗೆ 50,000 ಮಾರ್ಬಿಟ್ಟು ಹೋದ. ಏನೋ ಜಾಸ್ತಿ ದುಡ್ಡು ಸಿಕ್ಬೋದಲ್ಲ ಅಂತ ನಾನು ಮಾರಾಟಕ್ಕೆ ಮುಂದಾದ್ನಪ್ಪ. ಇವರಿಬ್ರು ಜೊತೆಗೆ ಪಾಂಡುರಂಗನ ಅರೆಸ್ಟ್ ಮಾಡ್ಬೋಣ ಸರ್. ಪಾಂಡುರಂಗನ್ ಬಿಟ್ಬಿಟ್ಟು ಇವರಿಬ್ಬರನ್ನ ಅರೆಸ್ಟ್ ಮಾಡೋಣ. ಯಾಕೆ ಸರ್, ಏನ್ ತರ ಅನ್ಯಾಯ ಇದು? ನೀವ್ ಅನ್ಕೊಂಡ್ರು ಹಾಗೆ ಇದು ಒರಿಜಿನಲ್ ಬುರುಡೆ ಅಲ್ಲ. ಸಿನಿಮಾ ಶೂಟಿಂಗ್ ಅಂತ ಮಾಡ್ರು ಡೂಪ್ಲಿಕೇಟ್ ಬುರುಡೆ.